ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಪೌಡರ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಡೈಲಿ ವ್ಲಾಗ್ನಲ್ಲಿ ಏನೇನಾಯಿತು ಅನ್ನೋದನ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಒಂದು ಡ್ರೈನ್ ಎಕ್ಸ್ಪರ್ಟ್ ತಂದಿದ್ದೆ. ಅಂದರೆ ಸಿಂಕ್ ಏನಂದರೆ ನಮ್ಮದು ವಾಟರ್ ಏನು ಬ್ಲಾಕ್ ಆಗ್ತಿರ್ಲಿಲ್ಲ, ಬಟ್ ಸ್ಮೆಲ್ ಅನ್ನಿಸ್ತಿತ್ತು. ನಾನು ನಾರ್ಮಲ್ ಪೆನಲ್ಲಿ ಹಾಕ್ತಾಯಿದ್ದೆ, ಹಾಗೆ ಡೈಲಿ ಸಿಂಕ್ ಕ್ಲೀನ್ ಮಾಡ್ತಾಯಿದ್ದೆ, ಬಟ್ ಆದರೂ ಸ್ಮೆಲ್ ಅನ್ನಿಸ್ತಿತ್ತು. ಸೊ ಇದೊಂದು ಪೌಡರ್ ತಂದಿದ್ದೀನಿ. ಸೊ ಹಾರ್ಪಿಕ್ ಡ್ರೈನ್ ಎಕ್ಸ್ಪರ್ಟ್ ಅಂತ ಹೇಳಿ. ಸೊ 33 ರುಪೀಸ್ ಅಷ್ಟೇ ಇದು. ಸೊ ಅದನ್ನ ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ನೀರು, ಅಂದರೆ ಜಾಸ್ತಿ ನೀರು ಹಾಕೋಕೆ ಹೇಳಿದರು. ಸೊ ಅದೇನಂದರೆ ಪೌಡರ್ ಒಳಗಡೆ ಹೋಗೋ ಥರ ಹಾಕಬೇಕು. ನೋಡ್ತಾ ಇರ್ಬೋದು, ಹೋಗೋ ಥರ ಬರ್ತಾಯಿದೆ, ಅಂದರೆ ಆ್ಯಸಿಡ್ ಥರ ರಿಯಾಕ್ಟ್ ಆಗ್ತಾಯಿದೆ ಅದು. ಇದು ಹಾಕಿದ ಮೇಲೆ ಒಂದು ಕಪ್ ಆಫ್ ವಾಟರ್ ಹಾಕಿಬಿಟ್ಟು ಆಮೇಲೆ ಒಂದು 15 ಮಿನಿಟ್ಸ್ ಬಿಟ್ಟು ನಾವು ಜಾಸ್ತಿ ನೀರನ್ನ ಹಾಕಬೇಕಾಗುತ್ತೆ. ಸೊ ರಿವ್ಯೂ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನಾನು ಇವಾಗ ಹಾಕ್ಬಿಟ್ಟು ಬಿಡ್ತಾಯಿದ್ದೀನಿ. ಸೊ ನಾನು ನೋಡಿದೆ ಆಫ್ಟರ್ 15 ಮಿನಿಟ್ಸ್ ವಾಟರ್ ಫ್ಲಶ್ ಮಾಡಿದ್ಮೇಲೆ ನೋಡಿದೆ ನಾನು, ಅಷ್ಟು ಸ್ಮೆಲ್ ಇರಲಿಲ್ಲ ಆ್ಯಂಡ್ ಚೆನ್ನಾಗಿ ಕ್ಲೀನ್ ಆಗಿತ್ತು. ಸೊ ಯೂಸ್ ಮಾಡ್ಬೋದು ಎಲ್ಲರೂ ಅದನ್ನು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಮಾರ್ಕೆಟಿಗೆ ಬಂದಿದ್ವಿ, ಅಂದರೆ ಟೌನ್ಗೆ ತರಕಾರಿಗಳನ್ನ ತಗೊಳ್ಳೋಣ ಅಂತ ಹೇಳಿ. ಸ್ವಲ್ಪ ತರಕಾರಿಗಳು ಬೇಕಿದ್ವು ಆ್ಯಂಡ್ ಇವತ್ತು ದೇವಸ್ಥಾನದ ಹತ್ರ ಅಡುಗೆ ಮಾಡ್ತಾಯಿದ್ದಾರೆ, ಸೊ ಅಲ್ಲಿಗೆ ಬೇಕಿದ್ವು. ಸೊ ದೇವಸ್ಥಾನದ ಹತ್ರ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಆ್ಯಂಡ್ ಮನೆಗೂ ಕೂಡ ಎಲ್ಲ ಬೇಕಿತ್ತಲ್ಲ, ಸೊ ಮನೆಗೆ ಸ್ವಲ್ಪ ಸೊಪ್ಪುಗಳು ಆ್ಯಂಡ್ ಫ್ರೂಟ್ಸ್ ಪಾಪುಗೆ ಎಲ್ಲ ತಗೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಸೊ ಪಾಪುಗೆ ಫ್ರೂಟ್ಸ್ ತೊಗೊಂಡು ಬಂದಿದ್ನಲ್ಲ, ಅದು ನಾರ್ಮಲ್, ಅಂದರೆ ಇಲ್ಲೇನು ಶಾಪ್ಸ್ ಇಲ್ಲ ಈ ಟೌನಲ್ಲಿ. ಅಂದರೆ ಶಾಪ್ ಇರ್ತಾವಲ್ಲ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಕ್ಕೆ, ಆ ಥರ ಏನೂ ಇಲ್ಲ. ನಾರ್ಮಲ್ ಸ್ಟ್ರೀಟ್ಸ್ನಲ್ಲೇ ಮಾರ್ತಿರ್ತಾರೆ. ಸೊ ಅಲ್ಲಿ ತೊಗೊಂಡು ಬಂದಿದ್ವಿ. ಅಂದರೆ ತುಂಬ ಬೇಸಿಗೆಲ್ಲ ಆವಾಗ ಧೂಳು ಹಂಗಂಗೆ ಇರುತ್ತೆ ಹಣ್ಗಳ ಮೇಲೆ. ಸೊ ಒಂದು ಟಬ್ಗೆ ಹಾಕ್ಬಿಟ್ಟು ಒಂದು ಸಲ ನೀರಿನಲ್ಲಿ ತೊಳೆದಿಡೋಣ ಅಂತ ಹೇಳಿಬಿಟ್ಟು ತೊಗೊಳ್ತಾ ಇದ್ದೀನಿ. ಸೊ ಅವನಿಗೆ ಅಂತ ಹೇಳಿ ಸ್ವಲ್ಪ ದಾಳಿಂಬೆ ಹಣ್ಣು ಆ್ಯಂಡ್ ಆರೆಂಜ್ ಆ್ಯಪಲ್ ತೊಗೊಂಡಿದ್ವಿ ಆ್ಯಂಡ್ ಸ್ವಲ್ಪ ವಾಟರ್ ಮೆಲನ್ ತೊಗೊಂಡು ಬಂದಿದ್ವಿ. ಅದನ್ನೆಲ್ಲ ಒಂದು ಸಲ ತೊಳೆದಿಟ್ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಟಬ್ಗೆ ಇಡ್ತಾಯಿದ್ದೀನಿ. ಬಿಕಾಸ್ ಧೂಳು ಇರುತ್ತಲ್ಲ, ಮುಟ್ಟೆಲ್ಲ ಒಂಥರ ಅನಿಸುತ್ತೆ. ಬೇಕಾದ್ರೆ ತಿನ್ನಬೇಕಾದ್ರೂ ಒಂದು ಸಲ ತೊಳೆದು ಕೊಟ್ಟರೆ ಆಗುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಎಲ್ಲವೂ ತೊಳ್ಕೊಟ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಪಾಪುಗೆ ಹೇಗೆ ಅಂದರೆ ಅವನಿಗೆ ಯಾವಾಗಲೂ ಕೂಡ ಫ್ರೂಟ್ಸ್ ಇರಲೇಬೇಕು ಮನೆಯಲ್ಲಿ. ಆ್ಯಂಡ್ ಅವನು ಒಂದು ಥರದ ಫ್ರೂಟ್ ಇದ್ರೆ ತಿನ್ನೋದಿಲ್ಲ, ಅವನಿಗೆ ವೆರೈಟೀಸ್ ಆಫ್ ಫ್ರೂಟ್ಸ್ ಇರಬೇಕು ಅವನಿಗೆ. ಸೊ ಅವಾಗವಾಗ ರೀಸ್ಟಾಕ್ ಮಾಡ್ತಾ ಇರಬೇಕು, ವಾರಕ್ಕೊಂದು ದಿನ ಅಥವಾ 4-5 ಡೇಸ್ಗೆ ಒಂದು ಸಲ ಆದರೂ ಹಣ್ಣುಗಳು ತರ್ತಾ ಇರಬೇಕು. ಸುಲ್ಕೊಳವ ನೀನೊಂದು ಸುಲಿಯಪ್ಪ, ಸುಲಿ. ಸೊ ಎಲ್ಲವನ್ನು ಒಂದು ಟಬ್ಗೆ ಹಾಕಿಟ್ಟೆ. ವಾಟರ್ ಮೆಲನ್ನ ಒಂದಾಗಲೇ ತೊಳೆದ್ಬಿಟ್ಟು ಕಟ್ ಮಾಡಿಕೊಟ್ಟಿದ್ದೆ ಆ್ಯಂಡ್ ಇನ್ನೊಂದಿತ್ತಲ್ಲ ಅದನ್ನ ಇದ್ರೊಳಗೆ ಹಾಕಿದ್ದೀನಿ ನೀರಲ್ಲಿ ತೊಳೆಯೋಣ ಅಂತ ಹೇಳಿ. ಆ್ಯಂಡ್ ಅದೆಲ್ಲ ಎತ್ತಿಟ್ಟಿದ್ದಾಯಿತು ತೊಳೆದು. ಸ್ವಲ್ಪ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ದೆ. ಆ್ಯಂಡ್ ನನಗೂ ಕೊಡು ಅಂತ ಹೇಳಿಬಿಟ್ಟು ಸ್ಪೂನ್ ತೊಗೊಂಡು ತಿನ್ನೋಕೆ ನೋಡ್ದ. ತಿಂದ್ಬಿಟ್ಟು ಟೇಸ್ಟ್ ಇಷ್ಟ ಆಗಲಿಲ್ಲ ಅವನಿಗೆ. ಸೊ ಸಿಟ್ಟು ಮಾಡಿಕೊಂಡು ಹೊರಟೋದ. ಆ್ಯಂಡ್ ಅವ್ನಿಗೇನಂದರೆ ಮೊಸರನ್ನ ತಿಂತಾನೆ, ಮೊಸರು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಆ ಥರ ಅವನು. ಸೊ ಸೀಡ್ ಸೈಕಲಿಂಗ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋಗೆ ತಮ್ನೇಲ್ ಶೂಟ್ ಮಾಡ್ಕೊಂಡಿರಲಿಲ್ಲ. ಸೊ ಅದು ಕಂಟೈನರ್ಸ್ ಏನೇನು ಇಟ್ಟಿದ್ನಲ್ಲ ಜಾರ್ಗಳು, ಅವನ್ನೆಲ್ಲ ತೊಗೊಂಡು ಒಂದು ಪ್ಲೇಟ್ನಲ್ಲಿಟ್ಟು ಒಂದು ಫೋಟೋ ಶೂಟ್ ಮಾಡ್ಕೊಂಡಿದ್ದೆ, ಅಂದರೆ ತಮ್ನೇಲ್ಗೆ ಅಂತ ಹೇಳಿ. ಸೊ ಅವನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಪಾಪುನ ಆಟ ಆಡಿಸ್ತಾ ಇದ್ದೆ. ಸೊ ತಾತ ಬಂದಿದ್ದರು ಪಾಪು ನೋಡೋಕೆ ಅಂತ ಹೇಳಿ. ಪಾಪು ಮತ್ತು ಅವ್ನ ಕಸಿನ್ ಇಬ್ಬರು ಕೂಡ ಆಟ ಆಡ್ತಾಯಿದ್ರು. ಸೊ ಮಕ್ಕಳನ್ನ ಆಟ ಆಡಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ. ಅವರು ಕೂಡ ಜೊತೆಯಲ್ಲಿ ಆಟ ಆಡ್ಕೊಳ್ತಾ ಇದ್ದರು. ಅಲ್ಲಾಡ್ತೈತಾ ಇಲ್ವಾ ನೋಡೋದು. ಅಲ್ಲಾಡ್ತೈತಾ? ಕೊಬ್ಬರಿ ಆಗೈತಾ? ಸಿರಿಗೆ ಕೊಟ್ಬಿಡು, ಸಿರಿಗೆ ಕೊಡು, ಸಿರಿಗೆ ಕೊಡು. ಹೆಂಗೆ ಮಾಡೋದು ಸಿರಿಗೆ ತೋರಿಸು. ಕಿತ್ತಾಡಬಾರ್ದು ಇಬ್ರು. ಸೊ ತಾತ ಹೋದ್ರು ಮನೆ ಹತ್ರ ಆ್ಯಂಡ್ ಸಿರಿ ಅಂದರೆ ಅವ್ನ ಕಸಿನ್ ಇದ್ದಾಳಲ್ಲ, ಅವಳು ಅಲ್ಲೇ ಕೂತಿದ್ಲು. ಇವನಿಗೇನಂದರೆ ಒಂದು ಕಡೆ ಕೂರೋದಿಲ್ಲ, ಅವಳು ಸುಮ್ಮನೆ ಕೂತಿರ್ತಾಳೆ. ಆ್ಯಂಡ್ ಇವನು ಇಲ್ಲೇ ಗಿಡದಲ್ಲಿ ವಿಳೆದೆಲೆ ಇದೆ ನಮ್ಮ ಮನೆ ಮುಂದೆ. ಸೊ ಅಲ್ಲಿ ಕಿತ್ಕೊಂಡು ತಿನ್ನೋದನ್ನು ನೋಡಿದ್ದಾನೆ ಬೇರೆಯವರು. ಸೊ ಅವನು ಕೂಡ ಅದೇ ರೀತಿ ಮಾಡ್ತಾಯಿದ್ದಾನೆ ಇವಾಗ. ಏನು ಜಾಣು ಅದು? ಜಾಣು ಏನದು? ಏನದು? ನಡಿ ಮನೆಗೆ ಹೋಗೋಣ, ನಡಿ ಮನೆಗೆ ಹೋಗೋಣ, ನಡಿ ಮನೆಗೆ.
ಆ್ಯಂಡ್ ಮನೆ ಮುಂದೆ ಒಂದು ಪಪ್ಪಾಯ ಪ್ಲ್ಯಾಂಟ್ ಇದೆ, ಅಲ್ಲಿ ಕಿತ್ಕೊಡು ಅಂತ ಹೇಳಿ ಕೇಳ್ತಿದ್ದ. ಸೊ ಒಂದು ಕಿತ್ಕೊಟ್ಬಿಟ್ಟು ಮನೇಲಿ ಒಳಗಡೆ ಇಟ್ಟು ಬಂದಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಕಟ್ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾ ಇದ್ದ. ಅಷ್ಟರಲ್ಲಿ ಸ್ವಲ್ಪ ಮೆಂತ್ಯ ನೆನೆಸೋಣ ಅಂತ ಹೇಳಿ ಬಂದೆ, ಬಿಕಾಸ್ ಬೆಳಗ್ಗೆಗೆ ಬೇಕು ಮೆಂತ್ಯ ನೀರು. ಸೊ ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ತಗೊಂಡು ಬಂದಿದ್ದರು. ಸೊ ತಿನ್ನೋಣ ಅಂತ ಹೇಳಿ ತಿಂತಾಯಿದ್ದೆ, ಬಿಕಾಸ್ ಪಾಪು ಹೊರಗಡೆ ಇದ್ನಲ್ಲ. ಸೊ ಅವ್ನು ನೋಡೋಕ್ಕಿಂತ ಮುಂಚೆ ತಿಂದರೆ ಅವ್ನು ಕೇಳೋದಿಲ್ಲ, ಅದರಿಂದ ತಿಂತಾಯಿದ್ದೆ. ಕೊಟ್ರಾ? ಯಾರು ಕೊಟ್ಟಿದ್ದು? ಅವರಾ? ತಾಂಬ ಅಯ್ಯೋ ಎತ್ತಕ್ಬಾರ್ದು ನನಗೆ, ಕೈ ನೋವಾಯ್ತಾ? ಎತ್ತಕ್ಕಾಗಲಿಲ್ವಾ? ಯಾಕೆ ಇಸ್ಕೊಂಬಂದೆ ಮತ್ತೆ? ಹಾಂ ಬೇಡ ಅನ್ಬೇಕು ತಾನೆ. ಬಾ ಕಟ್ ಮಾಡಿಕೊಡ್ತೀನಿ, ಬಾ ಬಾಮ ಜಾಣು, ಬಾ ಬಾ. ಇಲ್ಲ ಬಾರಪ್ಪ, ಏನೂ ಆಗಿಲ್ಲ, ಬಾ. ಇಲ್ಲಿ ಫ್ರೂಟ್ ನೋಡು, ಫ್ರೂಟ್ ಫ್ರೂಟ್ ಫ್ರೂಟ್, ಬಾ ಬಾರ ಬಾ. ಸೊ ಪಕ್ಕದ ಮನೆಯಿಂದ ಹೋಗ್ಬಿಟ್ಟು ಅವ್ರ ಪಪ್ಪಾಯ ಕೊಟ್ಟರು ಅಂತ ಹೇಳಿಬಿಟ್ಟು ತಗೊಂಡು ಬಂದಿದ್ದ. ಹಾಗೆ ತೋಟದ ಹತ್ರದಿಂದ, ಅಂದರೆ ತೋಟದ ಮನೆಯಿಂದ ಸ್ವಲ್ಪ ನಾಟಿ ಕೋಳಿ ಮೊಟ್ಟೆಗಳು ತಂದಿದ್ರು. ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಇವನ್ನ ಪಾಪುಗೆ ಮಾತ್ರ ಯೂಸ್ ಮಾಡ್ತಿದ್ದೀವಿ, ಬಟ್ ಲಿಮಿಟೆಡ್ ಆಗಿದೆ ಅಲ್ಲಿ ನಾಟಿ ಕೋಳಿ ಮೊಟ್ಟೆ. ಅದರಿಂದ ಪಾಪುಗೆ ಆಗೋಷ್ಟು ಮಾತ್ರ, ಅಂದರೆ ಪಾಪುಗೆ ಆಗೋಷ್ಟು ಮಾತ್ರ ಸಿಗುತ್ತೆ. ಸೊ ಪಾಪುಗೆ ಅಂತ ಎತ್ತಿಡ್ತೀವಿ, ನಮಗೆ ನಾರ್ಮಲಾಗಿ ಶಾಪ್ನಲ್ಲಿ ತಂದ್ಕೊಳ್ತೀವಿ. ಸೊ ಮೆಂತ್ಯ ಎಲ್ಲ ನೆಂದಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಇದು. ನೆಂದಿತ್ತು ನೀರು, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಆ್ಯಂಡ್ ನಾನೇನು ಮಾಡ್ತಿದ್ದೆ ಅಂದರೆ ಮೆಂತ್ಯ ನೀರನ್ನ ಕುಡಿತಿದ್ದೆ ಆ್ಯಂಡ್ ಮೆಂತ್ಯ ಕಾಳುಗಳನ್ನ ಗಿಡಕ್ಕೆ ಹಾಕ್ಬಿಡ್ತಿದ್ದೆ. ಸೊ ನನಗದು ತಿನ್ನೋದು ಇಷ್ಟ ಆಗ್ತಿರ್ಲಿಲ್ಲ. ಏನು ಮಾಡ್ತಿದ್ದೆ ಅಂದರೆ ಗಿಡಗಳಿಗೆ ಹಾಕಿದ್ರೆ ಅದು ಸೊಪ್ಪಾಗುತ್ತಲ್ಲ, ಹಂಗೆ ಯೂಸ್ ಮಾಡ್ಕೊಳ್ತಿದ್ದೆ. ಇವತ್ತು ಪಾಪು ಏನು ಮಾಡ್ದೆ ಅಂದರೆ ನಾನು ಕುಡಿಯೋದು ನೋಡ್ಬಿಟ್ಟು ನೀರು ಕೇಳ್ತಿದ್ದೆ, ಬಟ್ ನಾನು ತಣ್ಣೀರು ಅಂತ ಹೇಳ್ಕೊಟ್ಟಿಲ್ಲ. ಅವನು ಸ್ಪೂನಲ್ಲಿ ಮೆಂತ್ಯ ಕಾಳುಗಳನ್ನೆಲ್ಲ ಎತ್ಕೊಂಡು ತಿಂತಾ ಇದ್ದ. ನನಗೆ ಅಷ್ಟು ಟೇಸ್ಟ್ ಇಷ್ಟ ಆಗೋದಿಲ್ಲ ಅದು. ಅವನು ಒಂದು ಸ್ಪೂನ್ ಪೂರ್ತಿ ಮೆಂತ್ಯ ಕಾಳುಗಳನ್ನ ಹಾಗೆ ತಿನ್ಕೊಂಡ ತೊಗೊಂಡು ಸೊ ಹೆಂಗೂ ಒಳ್ಳೇದಲ್ವ ಬಿಡು ತಿನ್ನಲಿ ಅಂತ ಅಂದ್ಕೊಂಡು ತಿನ್ಲಿಕ್ಕೆ ಕೊಟ್ಟೆ. ಆ್ಯಂಡ್ ನಾನು ತಿನ್ನಿಸ್ತಿರ್ಲಿಲ್ಲ, ಅದಕ್ಕಿಂತ ಮುಂಚೆ ಅವನೇ ತಿಂತಿದ್ದ. ಸೊ ನಾನು ಮುಟ್ಟಿದ ಮೇಲೆ ನಾನು ತಿನ್ನಿಸು ಅಂತ ಕೇಳಿ ತಿನ್ನಿಸ್ಕೊಂಡ. ಸೊ ಅವ್ನು ಹೋಗ್ಬಿಟ್ಟು ಪಪ್ಪಾಯ ಇಸ್ಕೊಂಡು ಬಂದಿದ್ನಲ್ಲ ನಮ್ಮ ಪಕ್ಕದ ಮನೆಯಲ್ಲಿ. ಸೊ ಅದನ್ನ ಕಟ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಅದು ಪೂರ್ತಿ ಇನ್ನೂ ಅಷ್ಟು ಹಣ್ಣಾಗಿರಲಿಲ್ಲ. ಇವನಿಗೆ ಕಟ್ ಮಾಡಿಕೊಡ್ಬೇಕು ಅಂದರೆ ಪೂರ್ತಿ ಹಣ್ಣಾಗಿರಬೇಕು, ಅಂದರೆ ಪೂರ್ತಿ ಮೆತ್ತಗಾಗಿರಬೇಕು. ಸೊ ಅವನಿಗೆ ಸ್ವಲ್ಪ ಲೂಸ್ ಮೋಷನ್ ಇತ್ತು. ಸೊ ಬೇಡ ಅವನಿಗೆ ಕೊಡೋದು ಅಂತ ಹೇಳಿಬಿಟ್ಟು ಇವಾಗಲೇ ಕಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಇನ್ನೂ ಸ್ವಲ್ಪ ಕಾಯಿ ಥರನೇ ಇದೆಯಲ್ಲ, ನನಗೆ ಈ ಥರ ಇದ್ರೇ ಇಷ್ಟ ಆಗುತ್ತೆ. ಅವ್ನಿಗೆ ಇವತ್ತು ಕೊಡ್ತಾಯಿಲ್ಲ ಪಪ್ಪಾಯನ, ಬಿಕಾಸ್ ಅವ್ನಿಗೆ ಸ್ವಲ್ಪ ಲೂಸ್ ಟೂಲ್ಸ್ ಇದೆ, ಅದರಿಂದ ಬೇಡ ಅಂತ ಅಂದ್ಕೊಂಡೆ. ಸೊ ನಮಗೆ ಎಲ್ರಿಗೂ ಆಗುತ್ತೆ, ಇನ್ನು ಟಿಫನ್ ಏನೂ ಮಾಡಿಲ್ವಲ್ಲ ಅಂತ ಕಟ್ ಮಾಡ್ತಾಯಿದ್ದೀನಿ. ಊಟ ತಿನ್ನೋಕ್ಕಿಂತ ಮುಂಚೆ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕಿಂತ ಮುಂಚೆ ತಿಂದರೆ ಚೆನ್ನಾಗಿರುತ್ತೆ. ಸೊ ನನಗೆ ತುಂಬ ಇಷ್ಟ ಆಗುತ್ತೆ ಪಪ್ಪಾಯ, ಈ ಥರ ದೊಡ್ಡ ದೊಡ್ಡ ಫ್ರೂಟ್ಗಳು, ಹಲಸಿನಣ್ಣು, ವಾಟರ್ಮೆಲನ್ ಇದೆಲ್ಲ. ಸೊ ನಾರ್ಮಲಾಗಿ ಫ್ರೂಟ್ಸ್ ಅಂದರೆ ಇಷ್ಟ, ಅದರಲ್ಲಿ ಈ ಥರ ಫ್ರೂಟ್ಸ್ ಇಷ್ಟ. ಸೊ ಹೊಸದೊಂದು ಚಾಕು ತೊಗೊಂಡು ಬಂದಿದ್ದೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗಿಲ್ಲ, ಅಂದರೆ ಕಟ್ ಆಗ್ತಾನೆ ಇಲ್ಲ ಅದರಲ್ಲಿ. ಸೊ ನನಗೇನಂದರೆ ಇದೊಂದೇ ಹ್ಯಾಬಿಟ್ ಆಗಿಬಿಟ್ಟಿದೆ, ಅಂದರೆ ಅಡ್ಜಸ್ಟ್ ಆಗಿದೆ ಇದು ಚಿಕ್ಕ ನೈಫ್. ಸೊ ಅದನ್ನು ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇದನ್ನೇ ಎತ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ಸೊ ಪಾಪುಗೆ ಸ್ವಲ್ಪ ಹಾಲು ಕಾಯೋಕ್ಕಿಟ್ಟಿದ್ದೀನಿ, ಹಾಲಿಲ್ಲೇ ಸಿಗುತ್ತಲ್ಲ. ಸೊ ತೊಗೊಂಡು ಬಂದುಬಿಟ್ಟು ಅವ್ನಿಗೆ ಹಾಲು ಕಾಯೋಕ್ಕಿಟ್ಟು, ಆ್ಯಂಡ್ ನಾನಿಲ್ಲಿ ಪಪ್ಪಾಯ ಸಿಪ್ಪೆ ಇದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಫಸ್ಟು ಸ್ವಲ್ಪ ಬಿಸಿನೀರು ಕುಡಿದು, ಆ್ಯಂಡ್ ಆಗಲೇ ಮೆಂತ್ಯ ನೀರು ಕುಡಿದಿದ್ದೆ, ಅದ್ರ ಜೊತೆಗೆ ಪಪ್ಪಾಯ ತೊಗೊಳ್ತೀನಿ. ಸೊ ಅದರಿಂದ ನನಗೆ ಬೇಗ ಹೊಟ್ಟೆ ಹಶ್ವಾಗಲ್ಲ. ಸೊ ಹಾಲು ಕಾಯ್ದು ತಣ್ಣಗಾಗುವಷ್ಟರಲ್ಲಿ ನಾನು ಇದನ್ನ ಕಟ್ ಮಾಡಿ ಮುಗಿಸಿ ತಿನ್ಬೋದು. ಸೊ ಆಮೇಲೆ ಪಾಪುಗೆ ಹಾಲು ಕೊಡ್ಬೋದು ನಾನು. ನಡಿ, ಸೈಡಿಗೆ ನೂಕದ್ನ, ಸೈಡಿಗೆ ನೂಕು, ತುಳಿಬಾರ್ದು. ನಡಿ, ಬಾ ಬಾ ಬಾ, ಹತ್ತು ಮೇಲತ್ತು ಬಬ್ಬು. ಸೊ ಬಾಟಲ್ಗೆ ಹಾಲು ಹಾಕಿದ್ದು ನೋಡಿದ ತಕ್ಷಣ ಅವನೇನು ಮಾಡ್ತಾನೆ ಅಂದರೆ ಬಂದುಬಿಟ್ಟು ನನ್ನ ಸೋಫಾ ಮೇಲೆ ಕುತ್ಕೊತಾನೆ. ಆ್ಯಂಡ್ ಅವ್ನು ಬಂದು ನನ್ನ ತೊಡೆ ಮೇಲೆ ಮಲ್ಕೊಳ್ತಾನೆ. ಸೊ ಅವನೇ ಕುಡಿಯೋದಿಲ್ಲ ಹಾಲು ಕೊಟ್ಟರೆ, ಸೊ ನಾನು ಕುಡಿಸ್ಬೇಕು. ಸೊ ಬಾಟಲ್ಗೆ ಹಾಲು ಹಾಕಿದ ತಕ್ಷಣ ಆ ರೀತಿ ಮಾಡ್ತಾನೆ. ಸೊ ಟಿಫನ್ಗೆ ಅಂತ ದೋಸೆಗೆ ನೆನೆಸಿದ್ದೆ, ರಾತ್ರಿನೇ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಸೊ ಇವಾಗ ಆಲೂಗೆಡ್ಡೆ ಪಲ್ಯಕ್ಕೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಮ್ಯಾಶರ್ ಮತ್ತು ಚಾಕು ಎರಡೂ ಒಂದೇ ದಿನ ತಂದಿದ್ದು. ಸೊ ನನ್ನ ಹಸ್ಬೆಂಡ್ ಹೇಳಿದ್ರು ನಿನ್ಗೆ ಇದಿಷ್ಟ ಆಗೋಲ್ಲ, ಆ್ಯಂಡ್ ಇದರಲ್ಲಿ ಚೆನ್ನಾಗಿ ಆಗೋದಿಲ್ಲ, ಬೇಡ ಅಂತ.
ಬಟ್ ನಾನು ತಗೊಂಡೆ. ಇವಾಗ ಗೊತ್ತಾಗ್ತಿದೆ ನನಗದು ಇಷ್ಟ ಆಗಲಿಲ್ಲ ಆ್ಯಂಡ್ ನನಗೆ ಏನೋ ಕಷ್ಟ ಅನ್ನಿಸ್ತು ಅದ್ರಲ್ಲಿ ಸ್ಮ್ಯಾಶ್ ಮಾಡೋದು. ಸೊ ಮತ್ತೆ ಕೈನಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಸೊ ನಾನು ಈ ರೀತಿ ಐಸ್ ಕ್ರೀಮ್ ಬಾಕ್ಸ್ಗಳನ್ನ ಏನು ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಶುಂಠಿ ಅಥವಾ ಸ್ಟೋರ್ ಮಾಡೋಕ್ಕೆ ಇಟ್ಕೊಳ್ತೀನಿ. ಬಿಕಾಸ್ ಫ್ರಿಡ್ಜ್ ಆರ್ಗನೈಸೇಷನ್ಗೆ ಅಂತಲೇ ಕಂಟೈನರ್ಸ್ ತರೋದು ಇಟ್ಸ್ ಟೋಟಲ್ ವೇಸ್ಟ್. ಬಿಕಾಸ್ ಇದಿರುತ್ತಲ್ಲ, ಸೊ ಇದನ್ನೇ ರಿಯೂಸ್ ಮಾಡ್ಕೊಳ್ಬೋದು. ಬಿಕಾಸ್ ಬಾಕ್ಸಸ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಅದನ್ನೇ ರಿಯೂಸ್ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನೇನು ಹೊಸ್ದಾಗಿ ತೊಗೊಳಕ್ಕೆ ಹೋಗೋಳಿಲ್ಲ. ಐಸ್ ಕ್ರೀಮ್ಸ್ ನಾರ್ಮಲಾಗಿ ತರ್ತಿರ್ತೀವಲ್ಲ ಜಾಸ್ತಿನೇ, ಸೊ ಅದೇ ಐಸ್ ಕ್ರೀಮ್ ಬಾಕ್ಸಸ್ ತುಂಬ ಇದ್ದಾವೆ, ಒಂದು 10-15 ಅಷ್ಟು. ಸೊ ಅದೇ ಯೂಸ್ ಆಗುತ್ತೆ. ಸೊ ಒಂದು ಫಂಕ್ಷನ್ಗೆ ಹೋಗಿದ್ವಿ, ಲಿಪ್ಸ್ಟಿಕ್ ರಿಮೂವರ್ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಸೊ ಅದು ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ. ವೈಪ್ಸ್ಗೆ ಹಾಕ್ಕೊಂಡು ಒರೆಸ್ದೆ, ಬಟ್ ವರ್ಕ್ ಆಯ್ತದು. ಸೊ ಪಾಪುಗೆ ಈ ರೀತಿ ನಾನೇನಾದರೂ ಮಾಡಬೇಕಾದ್ರೆ ನೋಡ್ತಾನೆ ಇರ್ತಾನೆ ಏನು ಮಾಡ್ತಿದ್ದಾಳೆ ಅಂತ ಹೇಳಿ. ಸೊ ಇನ್ನೊಂದು ಸಲ ಕೇಕ್ ತರಿಸ್ಕೊಂಡಿದ್ದೆ ಆ್ಯಂಡ್ ಪಾಪು ಮಲಗಿದ್ನಲ್ಲ. ಇವಾಗ ನಾನು ಪಾಪು ಮಲಗಿದಾಗ ಏನು ಮಾಡ್ತೀನಿ ಅಂದರೆ ವಿಡಿಯೋ ಎಡಿಟ್ ಮಾಡಿಕೊಂಡು ಈ ರೀತಿ ಏನಾದರೂ ತಿನ್ನೋದು, ಅಥವಾ ಯೂಟ್ಯೂಬ್ನಲ್ಲಿ ಯಾವುದಾದ್ರೂ ವ್ಲಾಗ್ಗಳನ್ನ ನೋಡಿಕೊಂಡು ತಿನ್ನೋದು, ಅಥವಾ ಟಿ ವಿ ಹಾಕ್ಕೊಂಡು ತಿನ್ನೋದು ನಾನು ಊಟ, ಅಥವಾ ಈ ರೀತಿ ಏನಾದರೂ ಟೀ, ಈ ಥರದ್ದೇನಾದ್ರೂ. ಸೊ ಪಾಪು ಮಲಗಿದ್ನಲ್ಲ, ಸೊ ಕೇಕ್ ತಿನ್ನೋಣ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಡೆ. ಕೇಕ್ ಇವಾಗ ತುರುವೇಕೆರೆಯಲ್ಲಿ ಒಂದು ಬೇಕ್ರಿ ಇದೆ, ಕೇಕ್ ಆಫ್ ದ ಡೇ ಅಂತ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಇಲ್ಲೇ ತಿನ್ಸು ನನಗೆ ತಿನ್ಸಲ್ಲ ಥ್ಯಾಂಕ್ ಯು ನಿಂಗೆ. ನೀನು ಅಲ್ಲೇ ಬರಬೇಡ. ಕೊಡು. ಸೊ ಸಿರಿ ನನಗೆ ಪುರಿಗಳು ತಿನ್ನಿಸ್ತಾ ಇದ್ಲು ಆ್ಯಂಡ್ ಅವಳು ಬರ್ಡ್ಸಿಗೆ ಫೀಡ್ ಮಾಡ್ತಾ ಇದ್ದಾಳೆ. ಬರ್ಡ್ಸ್ ಬರ್ತಾವಲ್ಲ ಗುಬ್ಬಚ್ಚಿಗಳು, ಅವಕ್ಕೆ ಎಸಿತಾ ಇದ್ದಾಳೆ ಆ್ಯಂಡ್ ನಾವು ಹತ್ರ ಬಂದುಬಿಟ್ಟು ತಿಂತಾ ಇದ್ದಾವೆ. ಅವಳು ಈ ಥರ ಎಸಿತಾ ಇದ್ದಾಳೆ ಬರಲಿ ಅಂತ ಹೇಳಿ. ನನ್ನ ಮಗ ಬಂದುಬಿಟ್ಟು ಓಡಿಸ್ತಾ ಇದ್ದೇನೆ. ಈ ಥರ ಇವರಿಬ್ರು ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್ಸ್ ಇಬ್ರು. ಇವಳು ಪೂರ್ತಿ ಸೈಲೆಂಟ್ ಆ್ಯಂಡ್ ಇವನು ಪೂರ್ತಿ ಒಂಥರ ವೈಲೆಂಟ್, ಆ ರೀತಿ ಇಬ್ಬರು ಜೊತೆಲಿ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಸಿರಿ ಮನೆ ಹತ್ರ ಕರ್ಕೊಂಡು ಬಂದಿದ್ದೆ. ಅವಳದು ಸೈಕಲ್ ಮೇಲೆ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದಾಳೆ. ಅಂದರೆ ಇವಳು ಸೈಕಲ್ ತೊಗೊಂಡಿದ್ದಾನೆ, ಇವಳು ಹಿಂದೆಗಡೆ ಕೂತ್ಕೊಳ್ಳೋಕೆ ಹೋಗ್ತಾ ಇರೋದು. ಆ್ಯಂಡ್ ನಮ್ಮನೇಲಿ ಒಂದು ಗಾಡಿ ಇದೆಯಲ್ಲ, ಆ ಗಾಡಿನಲ್ಲಿ ಆರಾಮಾಗಿ ಇಬ್ಬರು ಕೂತ್ಕೊಳ್ಬೋದು. ಅವಳು ಇವನು ಇಬ್ಬರು ಕೂತ್ಕೊಳ್ತಾರೆ. ಮೇಲೆ ಡ್ರೈವ್ ಮಾಡ್ತಾರೆ, ಬಟ್ ಇದು ಬ್ಯಾಲೆನ್ಸ್ ಸಿಗೋದಿಲ್ಲ ಅಲ್ವಾ, ಇಬ್ಬರು ಬಿದ್ದೋಗ್ತಾರೆ. ಆ್ಯಂಡ್ ಕಿತ್ತಾಡೋದು, ನೀನು ಬಿಡೋದು ಅಂತ ಹೇಳಿ ಚೆನ್ನಾಗಿ. ಸೊ ಈ ಗಿಡ ಹೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೆ. ಆಲ್ಮೋಸ್ಟ್ 4 ಇಯರ್ಸ್ ಆಗಿತ್ತು, ಬಟ್ ಇವತ್ತು ಬಿಟ್ಟಿದೆ. ಬಿಕಾಸ್ ಒಂದು ಸ್ವಲ್ಪ ಜಾಸ್ತಿ ಕೇರ್ ಮಾಡಿದೆ. ಸೊ ಇವಾಗ ಬಿಟ್ಟಿದೆ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.